Hey guys, welcome to ವೇದಾಂತ್ ಪಾಠಶಾಲೆ. ನಮ್ಮ ವೇದಾಂತ್ ಪಾಠಶಾಲೆ ಯೂಟ್ಯೂಬ್ ಚಾನಲನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ ಅಂತಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣ್ತಾ ಇರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಆಗ ನಮ್ಮ ಚಾನಲ್ನ ಕಡೆಯಿಂದ ಅಪ್ಲೋಡ್ ಮಾಡುವ ಎಲ್ಲ ಸೆಷನ್ಸ್ ನಿಮಗೆ ನೋಟಿಫೈ ಆಗುತ್ತೆ. ನೀವು ಇಮಿಡಿಯೇಟಾಗಿ ಅವುಗಳನ್ನು ವಾಚ್ ಮಾಡಬಹುದು. ನಮ್ಮ ವೇದಾಂತ್ ಪಾಠಶಾಲೆ ಕಡೆಯಿಂದ ಯಾರೆಲ್ಲ PSI ಪರೀಕ್ಷೆಗೆ ತಯಾರಿಯನ್ನು ನಡೆಸ್ತಿದ್ದಾರೆ ಅವರಿಗಾಗಿ ಅಂತ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಲಾಗಿದೆ. ಪುಸ್ತಕದ ಹೆಸರು ಭಾಷಾಂತರ ಮತ್ತು ಸಾರಾಂಶ ಬರವಣಿಗೆ. ನೀವು ಕೂಡ ಪುಸ್ತಕವನ್ನು ಖರೀದಿ ಮಾಡಬೇಕು ಅಂತಿದ್ದಲ್ಲಿ ಇಲ್ಲಿ ಕಾಣ್ತಾ ಇರುವಂಥ ಮೊಬೈಲ್ ಸಂಖ್ಯೆಗೆ ನಿಮ್ಮ ವಿಳಾಸವನ್ನು ನನಗೆ ವಾಟ್ಸಪ್ ಅಥವಾ ಟೆಲಿಗ್ರಾಮ್ ಮುಖಾಂತರ ಕಳಿಸ್ಕೊಡಿ. ಇಂಡಿಯಾ ಪೋಸ್ಟ್ ಮುಖಾಂತರ ಪುಸ್ತಕವನ್ನು ನಿಮ್ಮ ವಿಳಾಸಕ್ಕೆ ತಲುಪಿಸ್ತೀನಿ. ಇದಲ್ಲದೆ ನಮ್ಮ ಪುಸ್ತಕ ಈಗ ಅಮೆಜಾನ್, ಫ್ಲಿಪ್ಕಾರ್ಟಲ್ಲೂ ಕೂಡ ಅವೈಲಬಲ್ ಇದೆ. ನೀವು ಹೋಗಿ ಅಲ್ಲಿಯೂ ಖರೀದಿಯನ್ನು ಮಾಡಬಹುದು. ಇವತ್ತಿನ ನಮ್ಮ PSI ಟ್ರಾನ್ಸ್ಲೇಷನ್ನ ಸೆಷನಲ್ಲಿ ನಿಮ್ಮ ಜೊತೆಯಲ್ಲಿ ಡಿಸ್ಕಸ್ ಮಾಡೋದಕ್ಕೆ ನಾನೊಂದು ಪ್ಯಾರಾಗ್ರಾಫನ್ನು ತೊಗೊಂಡು ಬಂದಿದ್ದೀನಿ. ನೋಡೋಣ ಬನ್ನಿ ಪ್ಯಾರಾಗ್ರಾಫ್ ಹೇಗಿದೆ, ಅದರಲ್ಲಿರುವಂಥ ಕಂಟೆಂಟ್ ಏನು, ಹೇಗೆ ಅದನ್ನು ಇನ್ನೊಂದು ಭಾಷೆಗೆ ಟ್ರಾನ್ಸ್ಲೇಟ್ ಮಾಡಬೇಕಾಗುತ್ತೆ ಎಲ್ಲವನ್ನ ಹೇಳ್ಕೊಡ್ತೀನಿ. ಐ ಹೋಪ್ ಯು ಗೈಸ್ ನೋ ದ್ಯಾಟ್ ನಮ್ಮ ವೇದಾಂತ್ ಪಾಠಶಾಲೆ ಕಡೆಯಿಂದ ಟಾರ್ಗೆಟ್ 402 PSI ಕ್ಲಾಸಸನ್ನು ನಾನು ಮಾಡಿಕೊಡ್ತಾ ಇದ್ದೀನಿ. ಈ ರೀತಿಯ ಇಲ್ಲಿಯವರೆಗೂ 14 ಸೆಷನ್ಸನ್ನು ಮಾಡಿಕೊಟ್ಟಿದ್ದೀನಿ. ನಿಮಗೆ ಇದೇ ವಿಡಿಯೋದ ಕೊನೆಯಲ್ಲಿ ಪ್ಲೇಲಿಸ್ಟನ್ನು ತೋರಿಸ್ತೀನಿ. ಒಂದು ವೇಳೆ ಇನ್ನು ವಾಚ್ ಮಾಡಿಲ್ಲ ಅಂತಿದ್ದಲ್ಲಿ ನೀವು ಅದನ್ನು ವಾಚ್ ಮಾಡಬಹುದು. ಇವತ್ತಿನ ನಮ್ಮ ಡಿಸ್ಕಷನ್ನ ಪ್ರಶ್ನೆ ಹೀಗಿದೆ: ಕನ್ನಡದ ಒಂದು ಪ್ಯಾರಾಗ್ರಾಫನ್ನು ಇಂಗ್ಲಿಷ್ ಭಾಷೆಗೆ, ಇಂಗ್ಲಿಷ್ ಲ್ಯಾಂಗ್ವೇಜ್ಗೆ ಹೇಗೆ ಅನುವಾದ ಮಾಡೋದು ಅಂತ ನೋಡಿ ತಿಳ್ಕೊಳ್ಳೋಣ. ಏನಿದೆ ಓದೋಣ ಬನ್ನಿ. ಸಮಯವು ಯಾರನ್ನೂ ಕಾಯುವುದಿಲ್ಲ ಮತ್ತು ಹಿಂತಿರುಗುವುದಿಲ್ಲ ಎಂದು ನಮ್ಮೆಲ್ಲರಿಗೂ ತಿಳಿದಿದೆ. ಆದ್ದರಿಂದಲೇ ಸಮಯಕ್ಕೆ ಏಳುವುದು, ಸಮಯಕ್ಕೆ ಸರಿಯಾಗಿ ಊಟ ಮಾಡುವುದು, ಸಮಯಕ್ಕೆ ಸರಿಯಾಗಿ ಓದುವುದು, ಸಮಯಕ್ಕೆ ಸರಿಯಾಗಿ ಆಟವಾಡುವುದು, ಸಮಯಕ್ಕೆ ಸರಿಯಾಗಿ TV ನೋಡುವುದು, ಸಮಯಕ್ಕೆ ಸರಿಯಾಗಿ ನಿದ್ದೆ ಮಾಡುವುದು, ಹೀಗೆ ಯಾವುದೇ ಕೆಲಸವನ್ನು ಸಮಯಕ್ಕೆ ಸರಿಯಾಗಿ ಮಾಡುವುದು ಉತ್ತಮ. ನಾವೆಲ್ಲರೂ ಕಾಲಕ್ಕೆ ತಕ್ಕಂತೆ ಸಾಗಬೇಕು. ಸಮಯ ಬರುತ್ತದೆ ಮತ್ತು ಹೋಗುತ್ತದೆ, ಆದರೆ ಯಾರಿಗೂ ಉಳಿಯುವುದಿಲ್ಲ. ಹೀಗಿದೆ. ನೋಡೋಣ ಇದನ್ನು ಹೇಗೆ ನಾವು ಇಂಗ್ಲಿಷ್ ಭಾಷೆಗೆ ಅನುವಾದ ಮಾಡ್ತೀವಿ ಅಂತ. ಇಲ್ಲಿ ನಾವು ಮಾತಾಡ್ತಾ ಇರುವಂಥದ್ದು ಟೈಮ್, ಸಮಯದ ಬಗ್ಗೆ ಅಲ್ವಾ. ಇದೇ ನಮ್ಮ ಮೇನ್ ಸಬ್ಜೆಕ್ಟ್ ಆಗಿರುತ್ತೆ. ಸಮಯ ಅಂತ ಕೊಟ್ಟಿದ್ದಾರೆ, ಇದನ್ನು ನಾವೇನಂತ ಕರಿಬಹುದು ಇಂಗ್ಲಿಷ್ನಲ್ಲಿ? ಟೈಮ್ ಅಂತ ಕರಿಬಹುದು. ಯಾರನ್ನು ಕಾಯುವುದಿಲ್ಲ, ಯಾರನ್ನು ನೋ ಒನ್ ಅಂತ ತಗೊಳ್ಳೋಣ. ಕಾಯುವುದಿಲ್ಲ, ಕಾಯುವುದು ಅಂತಂದ್ರೆ ವೇಟ್. ಇಲ್ಲ ಅಂತ ಕೊಟ್ಟಿದ್ದಾರಲ್ವ, ಇಲ್ಲಿ ಆಲ್ರೆಡಿ ನಾವು ನೋ ಅಂತ ತಗೊಂಡಿದ್ದೀವಿ. ಲೆಟ್ಸ್ ಸಿ ವಾಕ್ಯದಲ್ಲಿ ಇದು ಹೇಗೆ ಬರುತ್ತೆ ಅಂತ. ಮತ್ತು ಆ್ಯಂಡ್ ಹಿಂತಿರುಗುವುದಿಲ್ಲ, ಇದನ್ನು ನಾವೇನಂತ ಬರೀಬಹುದು? ವಿಲ್ ನಾಟ್ ಕಮ್ ಬ್ಯಾಕ್, ವಾಪಸ್ಸು ಬರೋದಿಲ್ಲ ಅಂತ ಇದರ ಅರ್ಥ. ಎಂದು ನಮ್ಮೆಲ್ಲರಿಗೂ ತಿಳಿದಿದೆ. ತಿಳಿದಿದೆ ನೋ, ಯಾರಿಗೆ? ನಮ್ಮೆಲ್ಲರಿಗೂ. ವಿ ಆಲ್ ನೋ, ಈ ರೀತಿಯಲ್ಲಿ ತಗೊಳ್ಬಹುದು. ಇಲ್ಲಿಗೆ ನಮ್ಮ ವೊಕ್ಯಾಬ್ಯುಲರಿ ಮುಗ್ದಿದೆ. ಏನು ಹೇಳ್ತಾ ಇದ್ದಾರೆ ನೋಡಿ. ಇಲ್ಲಿ ಅವರು ಹೇಳ್ತಾ ಇರೋದು ಟೈಮ್ ವಿಲ್ ನಾಟ್ ವೇಟ್ ಫಾರ್ ಎನಿಬಡಿ. ಯಾರನ್ನು ಅನ್ನೋಂಥದ್ದನ್ನು ನೀವು ಬೇಕಿದ್ರೆ ಎನಿಬಡಿ ಅಂತನಾದ್ರೂ ತಗೊಳ್ಬಹುದಿದೆ. ಟೈಮ್ ವಿಲ್ ನಾಟ್ ವೇಟ್ ಫಾರ್ ಎನಿಬಡಿ ಆ್ಯಂಡ್ ಟೈಮ್ ವಿಲ್ ನೆವರ್ ಕಮ್ ಬ್ಯಾಕ್. ಇದನ್ನ ಬೇಕಿದ್ರೆ ಈ ರೀತಿಯಲ್ಲೂ ಬರೀಬಹುದಿದೆ. ನೋಡೋಣ ಹೇಗೆ ಬರೆಯೋದು ಅಂತ. ಇಲ್ಲಿ ನಾನು ಮತ್ತು ಅಂತ ಕೊಟ್ಟಿದ್ದಾರಲ್ವಾ, ಹಾಗಾಗಿ ಅಲ್ಲಿಗೆ ವಾಕ್ಯವನ್ನು ಡಿವೈಡ್ ಮಾಡ್ಕೊಳ್ತಾ ಇದ್ದೀನಿ. ಹಿಂತಿರುಗುವುದಿಲ್ಲ, ಇದು 2ನೇ ಭಾಗ. ಇದ್ರ ಬಗ್ಗೆ ನಮ್ಮೆಲ್ರಿಗೂ ಗೊತ್ತಿದೆ ಅಂತ ಏನು ಕೊಟ್ಟಿದ್ದಾರೆ, ಇದು 3ನೇ ಭಾಗ. ಹೇಗೆ ಬರೆಯೋದು ನೋಡಿ, ಬರಿತಾ ಇದ್ದೀನಿ. ಟೈಮ್ ಟೈಮ್ ವಿಲ್ ನಾಟ್ ವೇಟ್ ಫಾರ್, ಟೈಮ್ ವಿಲ್ ನಾಟ್ ವೇಟ್ ಫಾರ್ ಎನಿಬಡಿ. ಓಕೆ. ಆ್ಯಂಡ್ ಮತ್ತು ಆ್ಯಂಡ್ ನೆಕ್ಸ್ಟ್ ಏನಂತ ಹೇಳಿರುವಂಥದ್ದು? ಹಿಂತಿರುಗುವುದಿಲ್ಲ. ಆ್ಯಂಡ್ ವಿಲ್ ನಾಟ್ ಕಮ್ ಬ್ಯಾಕ್, ವಾಪಸ್ಸು ಬರೋದಿಲ್ಲ ಅಂತ ಅರ್ಥ. ಆ್ಯಂಡ್ ವಿಲ್ ನಾಟ್ ಕಮ್ ಬ್ಯಾಕ್ ನೆಕ್ಸ್ಟ್ ಏನಂತ ಹೇಳಿರೋದು? ಎಂದು ನಮ್ಮೆಲ್ಲರಿಗೂ ತಿಳಿದಿದೆ. ವಿ ಆಲ್ ನೋ ದಿಸ್. ವಿ ಆಲ್ ನೋ ದಿಸ್. ಈ ರೀತಿಯಲ್ಲಿ ವಾಕ್ಯವನ್ನು ಬರೆದಿದ್ದೀನಿ. ಟೈಮ್ ವಿಲ್ ನಾಟ್ ವೇಟ್ ಫಾರ್ ಎನಿಬಡಿ ಆ್ಯಂಡ್ ವಿಲ್ ನಾಟ್ ಕಮ್ ಬ್ಯಾಕ್. ವಿ ನೋ, ವಿ ಆಲ್ ನೋ ದಿಸ್. ನೀವು ಬೇಕಿದ್ರೆ ಇಲ್ಲಿ ಆ್ಯಂಡ್ ಅನ್ನೋಂಥ ಮತ್ತೊಂದು ಕಂಜಂಕ್ಷನ್ನ ಆ್ಯಡ್ ಮಾಡ್ಕೊಳ್ಬಹುದು, ಆಗ ನಮ್ಮ ವಾಕ್ಯ ಸರಿಯಾಗಿ ಬರುತ್ತೆ. ವಿಲ್ ನಾಟ್ ಕಮ್ ಬ್ಯಾಕ್ ಆ್ಯಂಡ್ ವಿ ಆಲ್ ನೋ ದಿಸ್. ದಿಸ್ ವಿಲ್ ಬಿ ಪರ್ಫೆಕ್ಟ್.
ಹಾಗಾಗಿ ಇಲ್ಲಿ ಹೊಸದಾಗಿ ಆ್ಯಂಡ್ ಅನ್ನು ತಗೊಂಡಿದ್ದೀನಿ. ಇದು ತಗೊಳ್ಳೋದ್ರಿಂದ ನಮ್ಮ ಪ್ರಶ್ನೆಗೆ ಯಾವುದೇ ಹೊಸ ಅಡಿಷನ್ ಇರಬಹುದು ಅಥವಾ ಅರ್ಥ ಬದಲಾಗೋದಿರ್ಬೋದು, ಆ ರೀತಿಯಲ್ಲಿ ಏನೂ ಆಗೋದಿಲ್ಲ. ಹೀಗೆ ಇಲ್ಲಿ ವಾಕ್ಯವನ್ನು ಬರಿಬಹುದು. ಹೇಗೆ ಬರ್ದೆ ಮತ್ತೆ ನೋಡಿ, ಯಾವಾಗಲೂ ನಾವು ಟ್ರಾನ್ಸ್ಲೇಟ್ ಮಾಡ್ತಾ ಇದ್ದಿದ್ದು ಯಾವುದಾದ್ರೂ ಒಂದು ಎಕ್ಸಾಕ್ಟ್ ಜನರಲ್ ಟಾಪಿಕ್ ಮೇಲೆ ಆಗಿರೋದು, ಅಲ್ಲಿರೋದನ್ನ ಬರೆದು ಬಿಡ್ತಾ ಇದ್ವಿ. ಆದರೆ ಇಂಥದ್ದು ಬರುತ್ತಲ್ವಾ, ಇದನ್ನು ನಾವು ಟೈಮ್ ಅನ್ನುವಂಥದ್ದನ್ನು ಅಬ್ಸ್ಟ್ರಾಕ್ಟ್ ನೌನ್ ಅಂತ ಹೇಳ್ತೀವಿ. ನಾವು ಸಮಯ ಮುಂದಕ್ಕೆ ಓಡ್ತಾ ಇರೋದನ್ನ ನೋಡಬಹುದು, ನೆನ್ನೆ ಸಮಯದ ಬಗ್ಗೆ ಯೋಚನೆ ಮಾಡಬಹುದು, ನಾಳೆ ಸಮಯದ ಬಗ್ಗೆ ನಾವು ಇನ್ನಷ್ಟು ಯೋಚನೆ ಮಾಡಿ ಅದನ್ನು ಸದುಪಯೋಗ ಪಡಿಸ್ಕೊಳ್ಬಹುದು ಅಲ್ವಾ. ಆದರೆ ನಾವು ಅದನ್ನು ಮುಟ್ಟೋಕ್ಕಾಗೋದಿಲ್ಲ. ಹೌದು, ನಾವು ವಾಚನ್ನು ಮುಟ್ಟಬಹುದು, ಆದರೆ ಅಲ್ಲಿ ಟೈಮ್ ಏನು ನಮಗೆ ತೋರಿಸುತ್ತೆ ಅದನ್ನು ಮುಟ್ಟಬಹುದು, ಆದರೆ ಆ ಸಮಯವನ್ನು ಫೀಲ್ ಮಾಡಬಹುದೇ ಹೊರತು ಮುಟ್ಟೋಕ್ಕಾಗೋದಿಲ್ಲ. ಅಂಥದ್ದನ್ನು ನಾವೇನಂತ ಹೇಳ್ತೀವಿ, ಅಬ್ಸ್ಟ್ರಾಕ್ಟ್ ನೌನ್ ಅಂತ ಹೇಳ್ತೀವಿ. ಇವುಗಳ ಮೇಲೆ ಏನಾದರೂ ಪ್ಯಾರಾಗ್ರಾಫ್ ಬರ್ತಾ ಇದೆ ಅಂತಿದ್ದಲ್ಲಿ ಅಲ್ಲಿ ಪದಗಳು ಅನೇಕ ರೀತಿಯಲ್ಲಿ ಬದಲಾಗ್ತಾ ಹೋಗ್ತವೆ. ನೋಡಿ, ಇಲ್ಲಿ ನೋ ಒನ್ ಅಂತ ಇತ್ತು, ಎನಿಬಡಿ ಅಂತಲೂ ತಗೊಂಡೆ. ಇಲ್ಲೇನು ಬರದೆ, ಕೊನೆಗೆ ಎನಿಬಡಿ ಅಂತ ಬರದೆ. ಈ ರೀತಿಯ ಪದಗಳು ಸ್ವಲ್ಪ ಮಟ್ಟಿಗೆ ಚೇಂಜಸ್ ಅನ್ನು ಕಾಣುತ್ತೆ, ಬದಲಾವಣೆಯನ್ನು ಕಾಣುತ್ತೆ. ಇಂಥದ್ದನ್ನ ನೀವು ನಿಮ್ಮ ಪರೀಕ್ಷೆಯಲ್ಲೂ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದಿರುತ್ತೆ. ಹಾಗಾಗಿ ಇವತ್ತು ನಾನು ಈ ರೀತಿಯ ಒಂದು ಪ್ಯಾರಾಗ್ರಾಫನ್ನು ತಗೊಂಡು ಬಂದು ನಿಮ್ಮ ಜೊತೆಯಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಓಕೆ, ಇದು ಮೊದಲನೇ ವಾಕ್ಯವಾಗಿತ್ತು. ಈಗ ಎರಡನೇ ವಾಕ್ಯದ ಕಡೆಗೆ ಹೊರಟಿದ್ದೀನಿ. ಇಲ್ಲಿ ಕೆಲವು ರಿಪಿಟೇಷನ್ ಅನ್ನು ನಾವು ನೋಡಬಹುದು, ವಿಚ್ ವಿಲ್ ಹೆಲ್ಪ್ ಅಸ್ ಅ ಲಾಟ್. ಹೌದು ನೋಡಿ, ಸಮಯಕ್ಕೆ ಸರಿಯಾಗಿ ಇದು ಬಾರಿ ಬಾರಿ ಇಲ್ಲಿ ರಿಪೀಟ್ ಆಗಿದೆ. ನಿಮ್ಮ ಪರೀಕ್ಷೆಯಲ್ಲೂ ಕೂಡ ಇದು ಹೀಗೆ ರಿಪೀಟ್ ಆಗ್ತಿದೆ ಅಂತಿದ್ದಲ್ಲಿ ಯು ಆರ್ ಇನ್ ಎ ಸೇಫರ್ ಸೈಡ್. ಯಾಕೆ ಅಂತಂದರೆ ಇದನ್ನು ಒಂದು ಸಾರ್ತಿ ನಿಮ್ಗೆ ಅದೇನು ಅಂತ ಗೊತ್ತಾಗ್ಬಿಟ್ರೆ ಸಾಕು, ಇಲ್ಲಿ ಎಷ್ಟು ಸಾರ್ತಿ ರಿಪೀಟ್ ಆಗಿದೆ ಅಷ್ಟು ಸಾರ್ತಿ ಅದನ್ನು ಬರ್ಕೊಂಡು ಹೋಗೋದು ಅಷ್ಟೇ. ಏನು ಹೇಳಿದ್ದಾರೆ ಬರೆಯೋಣ. ಆದ್ದರಿಂದಲೇ ಸೋ ಇಷ್ಟನ್ನು ತಗೊಳ್ಬಹುದು. ಸಮಯಕ್ಕೆ ಏಳುವುದು ಅಂತ ಕೊಟ್ಟಿದ್ದಾರೆ. ಇದನ್ನು wake up at exact time. ಓಕೆ, ಸಮಯಕ್ಕೆ ಸರಿಯಾಗಿ ಊಟ ಮಾಡುವುದು ಅಂತ ಕೊಟ್ಟಿದ್ದಾರೆ. ಸಮಯಕ್ಕೆ ಸರಿಯಾಗಿ ಅನ್ನುವಂಥದ್ದನ್ನ ಎಕ್ಸಾಕ್ಟ್ ಟೈಮ್ ಅಂತನಾದ್ರೂ ತಗೊಳ್ಳಿ ಅಥವಾ ಆನ್ ಟೈಮ್, ಎರಡರಲ್ಲಿ ಒಂದು. ಎಲ್ಲ ಕಡೆ ಎಲ್ಲೆಲ್ಲಿ ನಮಗೆ ಸಮಯಕ್ಕೆ ಸರಿಯಾಗಿ ಅಂತಿದೆ ಅಲ್ಲೆಲ್ಲ ನಾವೇನಂತ ತಗೊಳ್ಬಹುದು, ಆನ್ ಟೈಮ್ ಅಂತ ತಗೊಳ್ಬಹುದು. ಓಕೆ ನೋಡಿ, ಈ ರೀತಿಯಲ್ಲಿ ನಿಮ್ಗೆ ಇದು ಗೊತ್ತಿಲ್ಲ ಅಂತಿದ್ದಲ್ಲಿ ಒಂದು ಕಡೆ ನೋಟ್ ಮಾಡ್ಕೊಳ್ಳಿ. ಸಮಯಕ್ಕೆ ಸರಿಯಾಗಿ ಇಷ್ಟನ್ನು ಸೇರಿಸಿ ಆನ್ ಟೈಮ್. ಊಟ ಮಾಡುವುದು ಅಂತ ಕೊಟ್ಟಿದ್ದಾರಲ್ವಾ, ಹ್ಯಾವಿಂಗ್ ಫುಡ್, ಹ್ಯಾವಿಂಗ್ ಮೀಲ್ಸ್, ಎನಿಥಿಂಗ್ ಈಸ್ ಓಕೆ. ಓದುವುದು ಅಂತ ಕೊಟ್ಟಿದ್ದಾರಲ್ವಾ, ಸ್ಟಡಿ ಅಂತ ತಗೊಳ್ಳೋಣ. ಕಮ ಆಟವಾಡುವುದು ಅಂತ ಕೊಟ್ಟಿದ್ದಾರಲ್ವಾ, ಪ್ಲೇಯಿಂಗ್ ಅಂತ ತಗೊಳ್ಳೋಣ. ಕಮ ಟಿವಿ ನೋಡುವುದು, ಟಿವಿ ಹೀಗೆ ಬರುತ್ತೆ, ನೋಡುವುದು ವಾಚಿಂಗ್ ಅಂತ ತಗೊಳ್ಳೋಣ. ಸಮಯಕ್ಕೆ ಸರಿಯಾಗಿ ನಿದ್ದೆ ಮಾಡುವುದು ಅಂತ ತಗೊಳ್ಳೋಣ, ಇಲ್ಲಿ ಅದನ್ನ ಸ್ಲೀಪಿಂಗ್ ಅಂತ. ಓಕೆ, ಹೀಗೆ ಸಚ್ ಯಾವುದೇ, ಎನಿ ಕೆಲಸವನ್ನು ವರ್ಕ್ ಸಮಯಕ್ಕೆ ಸರಿಯಾಗಿ ಮಾಡುವುದು ಉತ್ತಮ. ಉತ್ತಮ ಈಸ್ ನಥಿಂಗ್ ಬಟ್ ಬೆಟರ್ ಅಂತ ಹೇಳ್ತೀವಿ. ಓಕೆ, ಇಲ್ಲಿಗೆ ನಮ್ಮ ವೊಕ್ಯಾಬ್ಯುಲರಿ ಮುಗ್ದಿದೆ. ಏನು ಹೇಳ್ತಾ ಇದ್ದಾರೆ ಈಗ ಎಕ್ಸಾಂಪಲ್ ತಗೊಳ್ತೀನಿ. ಬೆಳಗ್ಗೆ 6 ಗಂಟೆ ಅಂತಂದರೆ ಅಫ್ಕೋರ್ಸ್ ಇದು ನಮ್ಮ ಏಳುವ ಸಮಯ. ಮಧ್ಯಾಹ್ನ 1:30 ಅಂತಂದರೆ ಇಲ್ಲಿ ನಾವು ಏನು ಮಾಡಬೇಕು, ಈ ಸಮಯದಲ್ಲಿ ಊಟವನ್ನು ಮಾಡಬೇಕು. ರಾತ್ರಿ 11 ಗಂಟೆ ಅಥವಾ ರಾತ್ರಿ 10 ಗಂಟೆ ಅಂತ ಅಂದ್ಕೊಳ್ಳೋಣ. ಈ ಸಮಯ ಏನು, ನಾವು ಮಲಗುವ ಸಮಯ. ಅಂದರೆ ನಾವು ನಿಗದಿ ಮಾಡ್ಕೊಂಡಿದ್ದೀವಿ ಈ ಸಮಯದಲ್ಲಿ ಇದೇ ರೀತಿಯಲ್ಲಿ ನಾವು ಕೆಲಸವನ್ನು ಮಾಡಬೇಕು ಅಂತ. ಯು ನೀಡ್ ಟು ಜಸ್ಟ್ ಫಾಲೋ ಇಟ್. ಅದನ್ನೇ ಇಲ್ಲಿ ಹೇಳಿರೋವಂಥದ್ದು. ಒಂದೊಂದಾಗಿ ಅವ್ರು ಇಲ್ಲಿ ನಮ್ಗೆ ಏನನ್ನ ಕೊಟ್ಟಿದ್ದಾರೆ ಅಂತಂದರೆ, ಊಟ ಮಾಡೋದು, ಮಲ್ಕೊಳ್ಳೋದು, ಆಟ ಆಡೋದು, ಓದೋದು, ಇಂಥದ್ದನ್ನು ಕೊಟ್ಟಿದ್ದಾರೆ. ನಾವೇನು ಮಾಡಬೇಕು, ಒಂದಾದ್ಮೇಲೆ ಒಂದು ಅದನ್ನು ಬರ್ಕೊಂಡು ಹೋಗ್ಬೇಕಷ್ಟೇ. ಹಾಗಾದರೆ ಹೇಗೆ ಬರಿತೀವಿ ನೋಡಿ, ನಾನಿಲ್ಲಿ ಬರೆದು ತೋರಿಸ್ತಾ ಇದ್ದೀನಿ. ಹಿಂದಿನ ವಾಕ್ಯದಲ್ಲಿ ನಾವು ಸಮಯ ಯಾರಿಗೂ ಕೂಡ ಕಾಯೆಲ್ಲ ವಾಪಸ್ ಬರಲ್ಲ ಅಂತ ನೋಡಿದ್ವಿ, ನಮ್ಗೆಲ್ರಿಗೂ ಕೂಡ ಗೊತ್ತಿದೆ. ಹಾಗಾಗಿ ನೋಡಿ, ಈ ರೀತಿಯಲ್ಲಿ ಸೋ ಅಂತ ತಗೊಂಡು ಮುಂದಕ್ಕೆ ಹೋಗಬೇಕು. ಸೊ ಎನಿ ವರ್ಕ್, ಇದನ್ನು ಬರಿತಾ ಇದ್ದೀನಿ. ಇದನ್ನು ಬರೆದು ಆಮೇಲೆ ಈ ಮೇಲ್ಗಡೆದನ್ನ ಬರೆಯೋಣ. ಸೊ ಎನಿ ವರ್ಕ್ should be done on time in a better way, such as ಅಥವಾ like, ಈ ರೀತಿಯಲ್ಲಿ ತಗೊಂಡು ಒಂದೊಂದೇ ಬರೆಯೋಣ. waking up ಅಥವಾ wake up
ಆನ್ ಟೈಮ್. ನೆಕ್ಸ್ಟ್ ಏನಂತಿದೆ? ಹ್ಯಾವಿಂಗ್ ಫುಡ್ ಆನ್ ಟೈಮ್. ನೆಕ್ಸ್ಟ್ ಏನಿದೆ? ಸಮಯಕ್ಕೆ ಸರಿಯಾಗಿ ಓದುವುದು. ಸ್ಟಡಿ ಆನ್ ಟೈಮ್. ಪ್ಲೇಯಿಂಗ್ ಆನ್ ಟೈಮ್. ಒಂದೊಂದೇ ಅವ್ರು ಏನು ಕೊಟ್ಟಿದ್ದಾರೆ ಹಾಗೆ ಬರಿತಾ ಇದ್ದೀನಿ. ವಾಚಿಂಗ್ ಟಿವಿ, ಅದಾದ್ಮೇಲೆ ಇನ್ನೊಂದೇನಿದೆ? ಸ್ಲೀಪಿಂಗ್ ಅಂತ ಇದೆ ಅಲ್ವಾ? ವಾಚಿಂಗ್ ಟಿವಿ ಆನ್ ಟೈಮ್, ಆಫ್ಟರ್ ದಟ್ ಸ್ಲೀಪಿಂಗ್. ಬರೆಯೋಣ. ಸ್ಲೀಪಿಂಗ್ ಆನ್ ಟೈಮ್. ಇಲ್ಲಿ ಮೇಲುಗಡೆ ಬರ್ದಿರೋದನ್ನ ಒಂದು ಸ್ವಲ್ಪ ಗಮನಿಸ್ಬೇಕು ನೀವು. ಇಲ್ಲಿ ನಾನು ಬರ್ದಿದ್ದೀನಲ್ವಾ, ಎನಿ ವರ್ಕ್ ಶುಡ್ ಬಿ ಡನ್ ಆನ್ ಟೈಮ್ ಈಸ್ ಬೆಟರ್. ಈ ರೀತಿಯಲ್ಲಾದರೂ ಬರಿಬಹುದು ಅಥವಾ ಇನ್ನು ಬೆಟರ್ ವೇ ಅಂತನಾದರೂ ಬರಿಬಹುದು. ಸೊ ಇಲ್ಲೊಂದು ಕೆಲಸ ಮಾಡೋಣ, ಈಸ್ ಬೆಟರ್ ಅಂತ ತಗೊಳ್ಳೋಣ. ಮಾಡುವುದು ಉತ್ತಮ ಅಂತ ಅವ್ರು ಕೊಟ್ಟಿದ್ದಾರಲ್ವಾ, ಅದಕ್ಕೋಸ್ಕರ ಇದನ್ನ ಎನಿ ವರ್ಕ್ ಶುಡ್ ಬಿ ಡನ್ ಆನ್ ಟೈಮ್ ಈಸ್ ಬೆಟರ್ ಸಚ್ ಆಸ್. ಅದು ಯಾವ ರೀತಿ ಇರುತ್ತೆ ಅಂತಂದರೆ ಒಂದೊಂದಾಗಿ ಬರ್ದಿದ್ದೀನಿ ಅಷ್ಟೇ. ನೋಡೋದಕ್ಕೆ ವಾಕ್ಯ ಏನಿದು ಇಷ್ಟು ದೊಡ್ಡದಾಗಿದೆ ಅಂತ ಅನಿಸುತ್ತೆ, ಆದರೆ ಇದರಲ್ಲಿರುವಂಥ ಕಂಟೆಂಟ್ ರಿಪೀಟ್ ಆಗಿದೆ. ಹೇಳೋಕ್ಕಾಗಲ್ಲ, ನಿಮ್ಮ ಪರೀಕ್ಷೆಯಲ್ಲೂ ಕೂಡ ಇದೇ ರೀತಿಯಲ್ಲೇ ನಿಮಗೆ ಬರಬಹುದು. ಬಂದಾಗ ಇದನ್ನು ಪ್ರಾಪರಾಗಿ ಯೂಸ್ ಮಾಡಿಕೊಂಡು ಈ ರೀತಿಯಲ್ಲಿ ಬರೀರಿ. ಇಲ್ಲಿ ಗಮನಿಸಬೇಕಾಗಿರೋದೇನು? ಪಂಕ್ಚುವೇಷನ್ಸ್ ನೋಡ್ತಾ ಇದ್ದೀರಾ, ಯಾವುದನ್ನೂ ಬಿಟ್ಟಿಲ್ಲ. ಅವ್ರು ಹೇಗೆ ಕೊಟ್ಟಿದ್ರೋ ಅದೇ ರೀತಿಯಲ್ಲೇ ತಗೊಂಡಿದ್ದೀನಿ. ಸೊ ಜಸ್ಟ್ ಕೈಂಡ್ಲಿ ಫಾಲೋ ದಿಸ್. ಓಕೆ, ಇದು ಎರಡನೇ ವಾಕ್ಯವಾಗಿತ್ತು. ಮೂರನೇ ವಾಕ್ಯದ ಕಡೆಗೆ ಹೋಗೋಣ. ನೀವೇನಾದ್ರೂ PSI ಪರೀಕ್ಷೆಗೆ ತಯಾರಿಯನ್ನ ನಡೆಸ್ತಾ ಇದ್ದೀರಾ ಅಥವಾ 545 ಹಾಗೆ 402 ಪರೀಕ್ಷೆಗೆ ನಿಮ್ಮ ಸಿದ್ಧತೆ ಏನಾದ್ರೂ ನಡೀತಾ ಇದೆಯಾ? ಹಾಗಿದ್ದಲ್ಲಿ ನಿಮಗಾಗಿ ಅಂತ ವೇದಾಂತ್ ಪಾಠಶಾಲೆ ಒಂದು ಕ್ರಾಶ್ ಕೋರ್ಸ್ ಅನ್ನ ಪ್ರಾರಂಭ ಮಾಡಿದೆ. ಇದರಲ್ಲಿ ಪೂರ್ತಿ PSI ಪೇಪರ್ 1ಗೆ ಬೇಕಾಗಿರುವಂತಹ ಟ್ರಾನ್ಸ್ಲೇಷನ್, ಪ್ರೆಸಿ ರೈಟಿಂಗ್, ಎಸ್ಸೆ 3 ಕಾನ್ಸೆಪ್ಟ್ಸ್ ಬೇಸಿಕ್ ಇಂದ ಹೇಳ್ಕೊಡ್ತಾ ಇದ್ದೀನಿ. ಹಾಗೆ ನಿಮಗೆ ಪ್ರತಿಯೊಂದು ಸೆಷನ್ PDF ನೋಟ್ಸ್ ಕೂಡ ಸಿಗುತ್ತೆ. ನಮ್ಮ ವೇದಾಂತ್ ಪಾಠಶಾಲೆ ಕಡೆಯಿಂದ ಒಂದು ಪುಸ್ತಕವನ್ನು ಕೂಡ ಈ ಕೋರ್ಸ್ ನಲ್ಲಿ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಪುಸ್ತಕ ನಿಮ್ಮ ಅಡ್ರೆಸ್ಗೆ ಬಂದು ತಲುಪುತ್ತೆ. ಅದನ್ನ ನೋಡ್ಕೊಂಡು ಕೂಡ ನೀವು ಪ್ರಾಕ್ಟೀಸ್ ಮಾಡಬಹುದು. ಕನ್ನಡ ಹಾಗೆ ಇಂಗ್ಲಿಷ್ ಎರಡೂ ಭಾಷೆಯಲ್ಲಿದ್ದು ಟಾಪ್ ಕರೆಂಟ್ ಅಫೇರ್ಸ್ ಹಾಗೆ ಜನರಲ್ ಟಾಪಿಕ್ ಎರಡೂ ಕೂಡ ನಿಮ್ಗೆ ಇದರಲ್ಲಿ ಸಿಗುತ್ತೆ. ಹೆಚ್ಚಿನ ಮಾಹಿತಿಗೆ ಈ ನಂಬರ್ ಅನ್ನ ಈ ಕೂಡಲೇ ಕಾಂಟ್ಯಾಕ್ಟ್ ಮಾಡಿ. ಸೆಷನ್ನ ಮೂರನೇ ವಾಕ್ಯ ಹೀಗಿದೆ: ಸಮಯ ಬರುತ್ತದೆ ಮತ್ತು ಹೋಗುತ್ತದೆ, ಆದರೆ ಯಾರಿಗೂ ಉಳಿಯುವುದಿಲ್ಲ. ಅಂದರೆ ಯಾರಿಗೂ ಕಾಯಲ್ಲ ಅಂತ. ನೋಡಿ, ನಮ್ಮ ಈ ಕ್ಲಾಸ್ 8 ಗಂಟೆಗೆ ಅಪ್ಲೋಡ್ ಆಯಿತು. ಈಗ ನೀವು ನೋಡ್ತಾ ನೋಡ್ತಾ ಸಮಯ ಕಳೆದು ಹೋಗ್ಬಿಟ್ಟಿದೆ. ಅದು ತಿರ್ಗಾ ಬಾ ಅಂದರೆ ಬರೋದಿಲ್ಲ. ನಾಳೆ ಇಷ್ಟೊತ್ತಿಗೆ ಬರಬಹುದು, ಆದರೆ ಅದೇ ಸಮಯವಾಗಿರೋದಿಲ್ಲ ಅಲ್ವಾ? ಅದನ್ನ ಇಲ್ಲಿ ಹೇಳ್ತಾ ಇರುವಂಥದ್ದು. ಸಮಯ, ಟೈಮ್ ಬರುತ್ತದೆ, ವಿಲ್ ಕಮ್, ಮತ್ತು ಆ್ಯಂಡ್ ಹೋಗುತ್ತದೆ, ವಿಲ್ ಗೋ. ಆದರೆ ಬಟ್ ಯಾರಿಗೂ ಉಳಿಯುವುದಿಲ್ಲ, ವಿಲ್ ನಾಟ್ ಸ್ಟೇ ಫಾರ್ ಎನಿವನ್. ಈ ರೀತಿಯಲ್ಲಿ ಬರೀಬಹುದು. ಇಷ್ಟನ್ನು ಸೇರಿಸಿ ವಿಲ್ ನಾಟ್ ವೇಟ್ ಫಾರ್ ಎನಿವನ್. ವೇಟ್ ಅಥವಾ ಸ್ಟೇ, ಅಲ್ಲಿ ನಿಂತ್ಕೊಳ್ಳೋದಿಲ್ಲ. ನಾನು ನಿಮಿಷ ಬರ್ತೀನಿ, ಮುಂದಕ್ಕೆ ಹೋಗಬೇಡ ಇರು ಅಂತಂದರೆ ಟೈಮ್ ಕೇಳುತ್ತಾ? ಇಲ್ಲವೇ ಇಲ್ಲ. ಅದ್ರ ಪಾಡ್ಗದ ಕೆಲಸ ಮಾಡ್ತಾನೆ ಇರುತ್ತೆ. ನಾವು ಕೆಲಸ ಮಾಡ್ತೀವೋ ಇಲ್ಲೋ, ಸಮಯ ಮಾತ್ರ ಓಡ್ತಾನೆ ಇರುತ್ತೆ. ನಾವು ಆ ಸಮಯವನ್ನು ಸದುಪಯೋಗ ಮಾಡಿಕೊಂಡಾಗ ಮಾತ್ರ, ಪ್ರಾಪರಾಗಿ ಆ ಒಂದು ಟೈಮನ್ನು ಬಳಸ್ಕೊಂಡಾಗ ಮಾತ್ರ ನಮಗೆ ಅದು ಸಹಾಯ ಮಾಡುತ್ತೆ. ಇಡೀ ದಿನ ವೇಸ್ಟ್ ಮಾಡಿ ನಾಳೆ ನಾನು ಕೂತ್ಕೊಂಡು ನಿನ್ನೆ ನನ್ನ ಜೀವನದ ಒಂದು ದಿನ ವೇಸ್ಟ್ ಆಯಿತು ಅಂತ ಹತ್ಕೊಂಡು ಕೂತ್ಕೊಂಡ್ರೆ ಏನೂ ಉಪಯೋಗ ಇಲ್ಲ. ಅಟ್ಲೀಸ್ಟ್ ನನಗೆ ನಿನ್ನೆ ವೇಸ್ಟ್ ಆಯ್ತಲ್ವಾ, ಇವತ್ತು ನಾನು ವೇಸ್ಟ್ ಮಾಡಬಾರ್ದು, ಎದ್ದು ಕೆಲಸ ಮಾಡಬೇಕು ಅಂತ ಹೋದಾಗ ಮಾತ್ರ ನನಗೆ ಸಕ್ಸಸ್ ಅನ್ನೋದು ಸಿಗುತ್ತೆ ಅಲ್ವಾ? ಅದನ್ನೇ ಇಲ್ಲಿ ಹೇಳಿರುವಂಥದ್ದು. ಯಾರಿಗೂ ಉಳಿಯುವುದಿಲ್ಲ, ವಿಲ್ ನಾಟ್ ವೇಟ್ ಆರ್ ವಿಲ್ ನಾಟ್ ಸ್ಟೇ ಫಾರ್ ಎನಿವನ್. ನಾವು ಎಷ್ಟೇ ಪವರ್ಫುಲ್ ಆಗಿದ್ರು, ನಮ್ಮ ಹತ್ರ ಎಷ್ಟೇ ದುಡ್ಡಿದ್ರು, ಟೈಮ್ ವಿಲ್ ನಾಟ್ ವೇಟ್ ಫಾರ್ ಅಸ್. ಎಲ್ರಿಗೂ ಒಂದೇ ಸಮಯದ ಮುಂದೆ ಎಲ್ಲರೂ ಒಂದೇ. ಇವ್ರ ಮೇಲೂ ಕೀಳು ಆ ರೀತಿ ಏನೂ ಇಲ್ಲ. ಕಷ್ಟಪಟ್ಟು ಕೆಲಸ ಮಾಡಿದ್ರೆ, ಸಮಯ ತುಂಬ ಚೆನ್ನಾಗಿ ಬಳಸ್ಕೊಂಡ್ರೆ ನಾವು ಸಕ್ಸಸ್ಸನ್ನು ಕಾಣ್ತೀವಿ. ಇಲ್ಲ ಅಂತಂದರೆ ವಿ ವಿಲ್ ನೆವರ್ ಬಿ ಸಕ್ಸಸ್ಫುಲ್ ಅಲ್ವಾ? ಎಸ್, ಸಮಯ ಬರುತ್ತದೆ ಮತ್ತು ಹೋಗುತ್ತದೆ. ಟೈಮ್ ವಿಲ್ ಕಮ್ ಆ್ಯಂಡ್ ಗೋ. ಎರಡೆರಡು ಬಾರಿ ವಿಲ್ ಬರೆಯೋದು ಬೇಡ. ಟೈಮ್ ವಿಲ್ ಕಮ್ ಆ್ಯಂಡ್ ಗೋ, ಬಟ್
ನೆವರ್ ಬೇಕಿದ್ರೆ ನೆವರನ್ನು ತಗೊಳ್ಳಿ, ಇಲ್ಲ ವಿಲ್ ನಾಟ್ ಅಂತನಾದರೂ ತಗೊಳ್ಬಹುದು, ಎರಡರಲ್ಲಿ ಒಂದು. ಬಟ್ ನೆವರ್ ವೇಟ್ ಅಥವಾ ಸ್ಟೇ. ಬಟ್ ನೆವರ್ ವೇಟ್ ಆರ್ ಸ್ಟೇಸ್ ಫಾರ್ ಎನಿ ಒನ್. ಯಾರಿಗಾದರೂ ಕೂಡ ಸಮಯ ಅನ್ನುವಂಥದ್ದು ನಿಂತ್ಕೊಳ್ಳೋದಿಲ್ಲ, ಓಡ್ತಾನೆ ಇರುತ್ತೆ. ನಾವು ಅದ್ರ ಜೊತೆ ಮುಂದಕ್ಕೆ ಹೋಗಬೇಕು ಅಂದರೆ ಅದು ನಡೆದ ಹಾಗೆ ನಾವು ನಡಿಬೇಕು. ಅದನ್ನೇ ಇಲ್ಲಿ ಹೇಳಿರೋ ಅಂಥದ್ದು. ಇಲ್ಲಿ ನಾನು ಈ ವಾಕ್ಯವನ್ನು 2 ಭಾಗಗಳಲ್ಲಿ ಬರೆದಿದ್ದೀನಿ. ಇದು ಮೊದಲನೇ ಭಾಗ, ಸಮಯ ಇರೋದು ಹಾಗೆ ಹೋಗುವಂಥದ್ದು, ಬರೋದು ಹೋಗುವಂಥದ್ದು ಅಂತ, ಯಾರಿಗೂ ಕಾಯಲ್ಲ ಅನ್ನುವಂಥದ್ದು ಎರಡನೇ ಭಾಗ. ಹೀಗೆ ಇವತ್ತು ನಾನು ನಿಮ್ಮ ಜೊತೆಯಲ್ಲಿ ಒಂದು ವಿಚಾರವನ್ನು, ಅಂದರೆ ಟೈಮಿಗೆ ಸಂಬಂಧಿಸಿದ ಒಂದು ವಿಚಾರವನ್ನು ಪ್ಯಾರಾಗ್ರಾಫ್ ಆಗಿ ತೊಗೊಂಡು ಬಂದು ಡಿಸ್ಕಸ್ ಮಾಡಿದೆ. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ಟುಡೇಸ್ ಸೆಷನ್. ಇವತ್ತಿನ ಸೆಷನ್ ಇಷ್ಟ ಆದಲ್ಲಿ ಲೈಕ್ ಮಾಡೋದನ್ನ ಮರಿಬೇಡಿ. ಚಾನಲ್ಗೆ ಹೊಸಬ್ರಿದ್ದೀರಾ ಅಂತಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವೇನಾದರೂ ನಮ್ಮ ವೇದಾಂತ್ ಪಾಠಶಾಲೆ ಕಡೆಯಿಂದ ಬಿಡುಗಡೆ ಮಾಡಿರುವಂಥ ಪುಸ್ತಕವನ್ನು ಖರೀದಿ ಮಾಡಬೇಕು ಅಥವಾ ನಮ್ಮ 402 PSI ಕ್ಲಾಸಸ್ಸಿಗೆ ಏನಾದರೂ ನೀವು ಜಾಯಿನ್ ಆಗಬೇಕು ಅಂತಿದ್ದಲ್ಲಿ ಇಲ್ಲಿ ಕಾಣ್ತಾ ಇರುವಂಥ ಮೊಬೈಲ್ ಸಂಖ್ಯೆಗೆ ಈ ಕೂಡಲೇ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬಹುದಿರುತ್ತೆ. ಹಾಗೆ ನೀವು ಪ್ಲೇಲಿಸ್ಟನ್ನು ವಾಚ್ ಮಾಡಿಲ್ಲ ಅಂತಿದ್ದಲ್ಲಿ, ಟಾರ್ಗೆಟ್ 402 PSI ಕ್ಲಾಸಸ್ ಮಾಡಿಕೊಡ್ತಾ ಇದ್ದೀನಲ್ವಾ, ಅದು ನೀನು ವಾಚ್ ಮಾಡಿಲ್ಲ ಅಂತಿದ್ದಲ್ಲಿ ಈಗ ಇಲ್ಲಿ ಮೆಸೇಜ್ ಬರ್ತಾ ಇದೆ, ಆನ್ ದ ಟಾಪ್ ಯು ಕ್ಯಾನ್ ಸಿ ದಿಸ್. ಇಲ್ಲಿ ಕ್ಲಿಕ್ ಮಾಡಿ ವಾಚ್ ಮಾಡಬಹುದಿದೆ. ಥ್ಯಾಂಕ್ ಯು ಪೀಪಲ್, ಚೆನ್ನಾಗಿ ಓದ್ಕೊಳ್ಳಿ. ಮತ್ತೊಂದು ಟ್ರಾನ್ಸ್ಲೇಷನ್ನ ಜೊತೆಯಲ್ಲಿ ನಾಳೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಹ್ಯಾಪಿ ಲರ್ನಿಂಗ್.